ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ವ್ಲಾಗ್ಸ್. ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಇದು ಗುರುವಾರದ ಬೆಳಗಿನ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸರಳವಾಗಿ ಬೆಳಗಿನ ಪೂಜೆನ ಮುಗಿಸ್ಕೊಂಡಿದ್ದೀನಿ. ನಮ್ಮ ಮನೆಯ ದೇವರ ಪೂಜೆ ಆಗಲಿ, ನಮ್ಮ ದೇವ್ರ ಮನೆ ಪೂಜೆ ಆಗಲಿ ತುಂಬ ಸಿಂಪಲ್ಲಾಗಿ ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಂಡಿದ್ದೀನಿ. ಇವತ್ತು ತುಂಬ ಭಾರವಾದ ದಿನ. ತುಂಬ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೀನಿ, ನಮ್ಮ ಈ 25 ವರ್ಷ ತುಂಬಿ 26ನೇ ವರ್ಷಕ್ಕೆ ಮದುವೆ ವಾರ್ಷಿಕೋತ್ಸವ. ಆದರೆ ಏಕಾಂತತೆಯಲ್ಲಿ ದುಃಖ, ದುಮ್ಮಾನ ಈ ಬದುಕಿನ ಒಡನಾಟದಲ್ಲಿ ಅಂತ ಹೇಳಬಹುದು. ನಮ್ಮ ಮನೆಯವರು ಇಲ್ಲದೆ 26ನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಅಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ. ಇಂದು ಮನಸ್ಸು ತುಂಬ ಭಾರ ಇದೆ, ತುಂಬ ದುಃಖ ಇದೆ. ಹೋದ ವರ್ಷ ಈ ಸಮಯದಲ್ಲಿದ್ದವರು ಈ ದಿನ ಇಲ್ಲ. ಹೋಗ್ತಾ ಇದ್ದೀನಿ. ನಮ್ಮ ಹುಣಸೂರಿನಲ್ಲಿ ಹನುಮ ಜಯಂತಿ ನೀವು ನೋಡಿದ್ರಿ, ಎಲ್ಲ ಕೂಡ ತುಂಬ ಗ್ರ್ಯಾಂಡ್ ಆದಂತಹ ಒಂದು ಫಂಕ್ಷನ್ನು. ಹನುಮ ಜಯಂತಿ ಮುಖ್ಯ ಪ್ರಾಣದೇವರ ಒಂದು ಜಯಂತಿ ತುಂಬ ವಿಶೇಷವಾಗಿ ನಡೆಯಿತು. ಇಲ್ಲಿ ಎಲ್ಲಿಗೆ ಬರ್ತಾ ಇದ್ದೀನಿ? ಸ್ಮಶಾನಕ್ಕೆ ಬರ್ತಾ ಇದ್ದೀನಿ. ನನಗೆ ವಿಶೇಷ ದಿನ. ನನ್ನ ದೇವರು ಇರುವಂತಹ ನನ್ನ ದೇವರ ಅರಮನೆ ಹತ್ರ ನಾನು ಹೋಗ್ತಾ ಇದ್ದೀನಿ. ತುಂಬ ಜನಕ್ಕೆ ಏನಪ್ಪ ಏನು ಅಂತ ಅನ್ಬೋದು, ಯಾರು ಏನು ಅಂತ ಗೊತ್ತಿಲ್ಲದಿರೋರಿಗೆ, ವಿಡಿಯೋ ಮೊದಲು ಬಂದು ನನ್ನ ಚಾನಲ್ಗೆ ನೋಡಿರೋವಂಥವ್ರಿಗೆ, ನನ್ನ ಹಳೆಯ ಚಾನಲಲ್ಲಿ ಇದ್ದಂಥವ್ರಿಗೆಲ್ಲ ಪರಿಪೂರ್ಣವಾಗಿ ಗೊತ್ತಿದೆ. ಹೊಸ್ದಾಗಿ ಬರೋರಿಗೆ ಗೊತ್ತಿರೋದಿಲ್ಲ. ಖಂಡಿತ ತಿಳಿಸ್ತೀನಿ. ಮೌನ ಒಂದು ಹೇಗೆ ಅಂತ ಹೇಳಿದ್ರೆ, ಯಾವ ಚಿಂತೆನೂ ಇಲ್ದಂಗೆ ಎಲ್ಲ ಚಿರನಿದ್ರೆಯಲ್ಲಿರುವಂತಹ ಈ ಜಾಗ ಹುಣಸೂರಿನ ಸ್ಮಶಾನ. ಸ್ವಲ್ಪ ಅಭಿವೃದ್ಧಿ ಆಗಿಲ್ಲ. ನನ್ನ ದೊರೆ, ನನ್ನ ಯಜಮಾನರು ಚಿರ ನಿದ್ರೆಯಲ್ಲಿರುವಂತಹ ಜಾಗಕ್ಕೆ ಇಂಥ ದಿನ ನಾನು ಇಷ್ಟು ಬೇಗ ಹೀಗೆ ಬರ್ತೀನಿ ಅಂತ ನಾನು ಎಂದೂ ಕೂಡ ಅಂದುಕೊಂಡಿರಲಿಲ್ಲ. ವಿಧಿಯ ಲಿಖಿತಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕು, ಒಂದು ನಮಸ್ಕಾರ ಹಾಕಬೇಕು. ಅವ್ರ ಹತ್ರ ನಾನು ಒಂದು 10 ನಿಮಿಷ ಕೂತ್ಕೋಬೇಕು ಅಂತ ಹೇಳಿ ಬಂದೆ. ನೋಡ್ತಾ ಇದ್ದೀರಿ, ಇದು ನನ್ನ ಪತಿದೇವರ ಅರಮನೆ. ಒಂದು ಪೂಜೆ ಮಾಡ್ಕೋಬೇಕು ಅಂತ ಬಂದೆ. ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ವರ್ಷದ ಕಾರ್ಯ ನಾನು ಬೇರೆ ಥರ ಮಾಡೋದಿದೆ. ಇವತ್ತು ತುಂಬ ವಿಶೇಷದಲ್ಲಿ ವಿಶೇಷ ನನಗೆ ಇದ್ದಂಥ 25 ವರ್ಷ ತುಂಬ ವಿಜೃಂಭಣೆಯಿಂದ ನಾನು ವೆಡ್ಡಿಂಗ್ ಆ್ಯನಿವರ್ಸರಿನ ಆಚರಿಸ್ಕೊಂಡಿದ್ದೆ. ಈ ಸಂದರ್ಭ, ಈ ಕ್ಷಣ ಹೆಣ್ಮಕ್ಳಿಗೂ ಬಾರದಿರಲಿ ಅಂತ ನಾನು ಮನಸ್ಪೂರ್ವಕವಾಗಿ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ನೋಡ್ತಾ ಇದ್ದೀರಿ, ಎಲ್ಲ ಒರೆಸ್ತಾ ಇದ್ದೀನಿ, ಕ್ಲೀನ್ ಮಾಡ್ತಾ ಇದ್ದೀನಿ. ಏನೋ ಮನಸ್ಸು ನಿಜವಾಗ್ಲೂ ಕೂಡ ಏನೂ ಬೇಡ ಅಂತ ಅನಿಸುತ್ತೆ. ಇಷ್ಟನ ಬದುಕು ಅಂತ ಕೂಡ ಕೆಲವು ಬಾರಿ ನನ್ನ ಮುಂದೆ ಕ್ವಶನ್ ಮಾರ್ಕ್ ಬಂದು ಹೋಗುತ್ತೆ. ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಬಂದು ತುಂಬ ದಿನ ಆಗಿತ್ತು. ನನಗೆ ಗೊತ್ತು ಅವ್ರು ನನ್ನ ಕರೆಸ್ಕೊಳ್ಳೋದಿಲ್ಲ ಈ ಜಾಗಕ್ಕೆ, ಬೇಡ ನೀನು ಮನೆಯಲ್ಲೇ ಇರೋ ಅಂತ ಅಂತಾರೆ ನನಗೆ ಅವರು. ಏಕೆಂದರೆ ಮುಂಚೆ ಅವರ ಸ್ವಭಾವ ಹೆಂಗಿತ್ತು ಅಂತ ನನಗೆ ಗೊತ್ತಿದೆ. ನನ್ನ ಮನಸ್ಸು ತಡಿಲಿಲ್ಲ. ನಾನು ಇಲ್ಲಿ ಬಂದೆ, ನಾನು ಇವತ್ತು ಒಂದು ಸ್ವಲ್ಪ ಹೊತ್ತು ಕೂತ್ಕೋಬೇಕು, ಒಂದು ಊದುಬತ್ತಿ ಬೆಳಗಿ ನಾನು ಕೂತ್ಕೋಬೇಕು ಅಂತ ಹೇಳಿ ಬಂದೆ. ಎಲ್ಲ ಕ್ಲೀನ್ ಮಾಡಿಕೊಂಡು, ಆ ಪಕ್ಕದಲ್ಲೇ ಒಂದು ಕೆರೆ ಪಕ್ಕದಲ್ಲೇ ಇದೆ. ಅಂದರೆ ಲಕ್ಷ್ಮಣ ತೀರ್ಥ ಹೊಳೆ ಪಕ್ಕನೇ ಸ್ಮಶಾನ ಇರೋದು. ಪಕ್ಕದಲ್ಲಿ ಈ ಹಿಂಭಾಗದಲ್ಲಿ ಒಂದು ಕೊಳ್ಳ ಥರ ಇದೆ, ನೀರಿದೆ. ಅಲ್ಲೆಲ್ಲೂ ಹೋಗಲ್ಲ, ಏಕೆಂದರೆ ತುಂಬ ಹಳ್ಳದ ಥರ ಇದೆ. ನಾನು ಒಂದು ಬಾಟ್ಲಲ್ಲಿ ನೀರು ತೊಗೊಬಂದು ಹಾಗೆ ಒರೆಸ್ಕೊಳ್ತಾ ಇದ್ದೀನಿ, ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸಂಕಟ, ನೋವು ಎಲ್ಲ ಕೂಡ ಮನಸ್ಸು ತುಂಬ ತುಂಬೋಗಿದೆ. ಇವರು ನಮ್ಮನೆಯವರ ತಂದೆ. ನೀವು ನೋಡಿದ್ರಲ್ಲ ಸಮಾಧಿ, ಈ ಸಮಾಧಿ ಬಂದು ನಮ್ಮನೆಯವರ ತಂದೆ. ಇಲ್ಲೆಲ್ಲ ಸ್ಮಶಾನದಲ್ಲಿ ಈ ಅಕ್ಕಪಕ್ಕ ಏನು ಸಮಾಧಿಗಳು ಕಾಣಿಸ್ತಾ ಇದೆ, ಎಲ್ಲರೂ ಅಣ್ಣ ತಮ್ಮದಿರೇ, ದಾಯಾದಿಗಳು ಅಂತಾರಲ್ಲ, ಎಲ್ಲರೂ ಕೂಡ. ನಮ್ಮನೆಯವರು ಹೋಗಿ ನೆನ್ನೆಗೆ ಅಂದರೆ 3ನೇ ತಾರೀಕಿಗೆ 7ನೇ ತಿಂಗಳು ತುಂಬಿ 8ನೇ ತಿಂಗಳು. ಇನ್ನೂ ವರ್ಷ ಕೂಡ ಆಗಿಲ್ಲ. ವರ್ಷದ ಕಾರ್ಯಕ್ರಮ ಒಂದು ಸಾರ್ಥಕವಾಗಿ ಮಾಡಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿದೆ. ನನ್ನ ರಾಯರು ಹೇಗೆ ನಡೆಸ್ಕೊಡ್ತಾರೆ ನೋಡೋಣ. ತುಂಬ ಬೇಜಾರು, ತುಂಬ ಸಂಕಟ ಅಂತ ಅನ್ನಿಸ್ತು. ತುಂಬ ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಅವರಿಲ್ಲದೆ 26ನೇ ವರ್ಷದ ಮದುವೆ ವಾರ್ಷಿಕೋತ್ಸವನ ಈ ಸ್ಥಿತಿಯಾಗಿ ನಾನು ಅನುಭವಿಸಿ ಆಚರಣೆ ಮಾಡ್ಕೊಂಡಿದ್ದೀನಿ. ತುಂಬ ಸರಳವಾಗಿ. ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಿ, ಲೈಕ್ ಮಾಡ್ತಿಲ್ಲ. ನೀವು ಲೈಕ್ ಮಾಡಿದ್ರೇ ನನಗೆ ಮತ್ತೊಂದು ವಿಡಿಯೋ ತರೋದಕ್ಕೆ
ಸ್ಫೂರ್ತಿ ಅಂತ ಹೇಳ್ತೀನಿ. ಇದೇ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಅಂದರೆ ಆ ಕಮೆಂಟ್ಗಳು, ಆ ಲೈಕ್ಗಳು ನಿಜವಾಗ್ಲೂ ಒಂದು ದುಃಖದಲ್ಲೂ ಕೂಡ ಇವರೆಲ್ಲ ನನ್ನ ಜೊತೆ ಇದ್ದಾರಲ್ಲಪ್ಪ ಅಂತ ಅನಿಸುತ್ತೆ. ನಿಮ್ಮ ಲೈಕು ಕಮೆಂಟು ನೋಡಿ ನನಗೆ, ಆಯಿತಾ? ಲೈಕ್ ಕೊಡೋದನ್ನು ಮರಿಬೇಡಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ವಿಡಿಯೋ 20 ನಿಮಿಷ ಏನೋ ಇದೆ, ನೀವು ನೋಡಬೇಕು. ಅಂದರೆ ಹೊಸ್ದಾಗಿ ಬಂದಿರೋರಿಗೆ ಏನು ಎತ್ತ ಅಂತ ಗೊತ್ತಿರಲ್ಲ. ನೀವು ನೋಡಿ ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆ ನನ್ನ ಮುಂದೆ ನನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮೂಲಕ ಬರಲಿ ಅಂತ ಕೇಳ್ಕೊಳ್ತೀನಿ. ಸ್ಮಶಾನ ಅಂದರೆ ಒಂದು ರೀತಿ ನಿಜವಾಗ್ಲೂ ಇಲ್ಲಿ ಒಂದು ನೆಮ್ಮದಿ ಸಿಗುತ್ತೆ. ಕೂತ್ಕೊಂಡ್ರೆ ಒಂದು 10 ನಿಮಿಷ ಹೀಗೋ ಅಹಂಕಾರ ಎಲ್ಲ ಹೋಗುತ್ತೆ ಅನಿಸುತ್ತೆ. ಯಾಕೆಂದರೆ ಯಾವುದು ಶಾಶ್ವತ ಇಲ್ಲ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಈ ಜಾಗಕ್ಕೆ ಮಲಗೋದಿಗೆ ಬರಲೇಬೇಕಲ್ವಾ? ಏನು ಮಾತಾಡೋದು ಏನು ಅನ್ನೋದು ನನಗೆ ಈ ಸಂದರ್ಭದಲ್ಲಿ ಮನಸ್ಸು ತುಂಬ ಭಾರ ಅನ್ನಿಸ್ತಾ ಇದೆ. ನೋಡಿದ್ರಿ, ಒಂದಿಷ್ಟು ಪುಟ್ ಕ್ಲಿಪ್ಪಿಂಗ್ಸ್ನ ನಾನು ಶೇರ್ ಮಾಡಿಕೊಂಡೆ. ಇವತ್ತು ಒಂದು ವಿಶೇಷ ದಿನ. ಹೋದ ವರ್ಷ ಹೀಗೆ ನನ್ನೊಟ್ಟಿಗೆ ಖುಷಿಯಿಂದ ತುಂಬಾ ಸಂತೋಷದಿಂದ ಕಳೆದ ಕ್ಷಣ ಕರೆಕ್ಟಾಗಿ ಇಂಥ ಸಮಯದಲ್ಲೇ ಇಂಥ ವರ್ಷ, ಈ ವರ್ಷ ಶಾಶ್ವತವಾಗಿ ಚಿರನಿದ್ರೆಯಲ್ಲಿ ಮಲಗಿದ್ದಾರೆ. ಅದನ್ನು ಒಂದೊಂದು ಸಲ ಊಹೆ ಮಾಡ್ಕೊಳ್ಳೋಕ್ಕೂ ಒಂಥರ ಹಿಂಸೆ ಅನಿಸುತ್ತೆ. ಇಲ್ಲೊಳಗಡೆ ಇದ್ದಾರೆ, ಅವರ ದೇಹ ಇಲ್ಲ ಅಲ್ಲಿ ಅಂತ ಅಂದ್ಕೊಳ್ಳೋಕ್ಕೂ ಕೂಡ ನನಗೆ ಒಂದೊಂದು ಸಲ ಆಗೋದಿಲ್ಲ. ವಾಸ್ತವ ಒಪ್ಕೊಳ್ಳೇಬೇಕು. ಮದುವೆಯಾಗಿ ಈ ದಿನಕ್ಕೆ 26ನೇ ವರ್ಷಕ್ಕೆ ಪಾದಾರ್ಪಣೆ. ಹೋದ ವರ್ಷ ಹೀಗೆ 25ನೇ ವರ್ಷದ ಸಿಲ್ವರ್ ಜೂಬ್ಲಿ ಆಚರಣೆ ಮಾಡುವಾಗ 100 ವರ್ಷ ಇದೇ ರೀತಿ ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿದವರು. ವರ್ಷ ತುಂಬೋದ್ರಲ್ಲೂ ನನ್ನವ್ರನ್ನ ಕಳ್ಕೊಂಡೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಮ್ಮ ಮನೆಯವರು ಅವರು ಹೋಗಿ ಒಂದು ಏನು ಹೇಳ್ತಾರಲ್ಲ, ಕಾಕ ತಾಳಿಯನ ಏನೋ ಗೊತ್ತಿಲ್ಲ, ನೆನ್ನೆಗೆ ಒಂದು 8ನೇ ತಿಂಗಳು ಅವ್ರನ್ನ ನಾನು ಕಳ್ಕೊಂಡು ಇವತ್ತಿಗೆ ನಾವು ಮದುವೆಯಾಗಿ 25 ವರ್ಷ ತುಂಬಿ 26ನೇ ವರ್ಷ. ಏನು ಹೇಳ್ಕೋಬೇಕು? ಧೈರ್ಯವಾಗಿರಬೇಕು, ಸ್ಟ್ರಾಂಗ್ ಆಗಬೇಕು. ನಾನು ತುಂಬ ಸ್ಟ್ರಾಂಗ್ ಆದೆ. ಅವರ ಅಗಲಿಕೆ ತುಂಬ ಸಂಕಟ ಕೊಟ್ಟಿತ್ತು ನನಗೆ. ನಾನು ಎದ್ದೇಳ್ತೀನಿ, ಚೇತರಿಕೆ ಕಾಣ್ತೀನಿ ಅಂತ ನನಗೆ ನಾನೇ ನಂಬಿಕೆ ಇರಲಿಲ್ಲ. ಏಕೆಂದರೆ ವ್ಯಕ್ತಿತ್ವ, ಬಾಜಕ್ಕೆ ಕೂತ್ಕೋ ಕಡೆ, ವ್ಯಕ್ತಿತ್ವ ತುಂಬ ವಿಶೇಷವಾದ ವ್ಯಕ್ತಿತ್ವ. ಅವರನ್ನು ಮರೆಯೋದಕ್ಕಾಗಲಿ ಮರೆತು ಬದುಕೋದಕ್ಕಾಗಲಿ ಖಂಡಿತ ಸಾಧ್ಯ ಇಲ್ಲ ನನಗೆ. ತುಂಬ ವಿಶೇಷ ಗುಣ ಅವರಲ್ಲಿ ನಾನು ನೋಡಿದ್ದೀನಿ. 25 ವರ್ಷ ತುಂಬ ವಿಶೇಷವಾಗಿ ಅವ್ರ ಜೊತೆ ನಾನು ಬದುಕಿದ್ದೀನಿ, ಜೀವಿಸಿದ್ದೀನಿ. ಆ ಬದುಕು, ಆ ಜೀವಿಸಿರುವಂಥದ್ದನ್ನು ನಾನು ಈ ಜನ್ಮ ಪೂರ್ತಿ ಒಂದು ತುಂಬ ಒಳ್ಳೆ ಮೆಮೊರಿಲಿ ಇಟ್ಕೊಳ್ತೀನಿ. ಆದರೆ ಒಂದು ಅನಿಸೋದು, ಇನ್ನೊಂದಷ್ಟು ವರ್ಷ ನಾವು ಅವ್ರ ಜೊತೆ ಬದುಕಬೇಕಿತ್ತು ಅಂತ ಅನಿಸುತ್ತೆ. ನಾನು ತುಂಬ ಎಮೋಷ್ನಲ್ ಆಗಬಾರ್ದು ಅಂದ್ಕೊಂಡಿದ್ದೀನಿ. ಇಲ್ಲ, ಸ್ಮಶಾನ ಎಂಟ್ರಿ ಕೊಡ್ತಿದ್ದಂಗ್ಲೇ ಶುರುವಾಯಿತು ನನ್ನ ಮನಸ್ಸು, ಒಂಥರ ಸಂಕಟ ಶುರುವಾಯಿತು. ನಮಸ್ಕಾರ ಮಾಡ್ಕೊಂಡು ಹೋಗೋಣ, ತುಂಬ ಸರಳವಾಗಿ ನಾನು ಮಾಡಿದ್ದೀನಿ. ಇವತ್ತು ಒಂದು ಹೂನಾರ ತೊಗೊಳೋಕ್ಕೂ ನನ್ನ ಕೈಲಿ ಆಗಲಿಲ್ಲ. ಯಾಕೆಂದರೆ ನಮ್ಮ ಹುಣಸೂರಲ್ಲಿ ಇವತ್ತು ಹನುಮ ಜಯಂತಿ ನಡೀತಾ ಇದೆ, ತುಂಬ ಗ್ರ್ಯಾಂಡಾಗಿ ನಡೀತಾ ಇದೆ. ಎಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ ರೋಡ್ ಸೈಡೆಲ್ಲ. ಯಾಕೆ ಅದು ಗಿಡ ಬಿದ್ದೋಯ್ತು, ನಾನು ಹಿಂದೆ ಮುಟ್ಸೋದು ಹಂಗೆ ಯಾಕು. ಹೂನಾರ ಎಲ್ಲೂ ಸಿಗಲಿಲ್ಲ. ನೆನ್ನೆ ತಗೊಳ್ಳೋಣ ಅನ್ನೋದರಲ್ಲಿ ನೆನ್ನೆ ಸ್ವಲ್ಪ ಕೆಲಸದ ಮೇಲೆ ಪ್ರಿಯಪಟ್ಟಣ ಹೋಗಿದ್ದೆ, ಬರೋದು ತುಂಬ ಲೇಟಾಯಿತು. ನೆನ್ನೆನೂ ತೆಗೆದಿಟ್ಕೊಳ್ಳೋಕ್ಕಾಗಲಿಲ್ಲ. ಇವತ್ತು ತುಂಬ ಅದ್ದೂರಿಯಾಗಿ ನಡೆಯುತ್ತೆ ನಮ್ಮ ಹುಣಸೂರಿನಲ್ಲಿ ಹನುಮ ಜಯಂತಿ. ತುಂಬ ಸಾವಿರಾರು ಜನ ಸೇರ್ತಾರೆ, ಒಂದು 10-15 ಸಾವಿರ ಜನ ಸೇರುವಂತಹ ಒಂದು ದೊಡ್ಡದಾಗಿ ನಡೆಯುತ್ತೆ. ರೋಡ್ ಸೈಡ್ ತುಂಬ ಬಿಗಿ ಬಂದೋಬಸ್ತ್ ಸೆಕ್ಯೂರಿಟಿ ಇರೋದ್ರಿಂದ ಎಲ್ಲೂ ಕೂಡ ನನಗೆ ಹೂನ ಹಾರ ಬೇಕಿತ್ತು, ಸಿಗಲಿಲ್ಲ. ಬಂದಂಥ ಹೂನ ತೊಗೊಂಡೆ, ಒಂದು 5 ಮಾರು ಸೇವಂತಿಗೆ ತೊಗೊಂಡೆ. ಮನೇಲಿ ರೋಸ್ ಇತ್ತು, ತೊಗೊಂಡು ಬಂದೆ.
ಪೂಜೆ ಮಾಡ್ಕೊಂಡು ಹೋಗಬೇಕು. ತುಂಬ ಸಲ ಅಂದ್ಕೊಳ್ತೀನಿ, ಅವ್ರು ಬರೋಕ್ಕೆ ಬಿಡ್ತಿಲ್ಲ, ಬೇಡ ನೀನು ಬರೋದು, ಮನೇಲೇ ಪೂಜೆ ಮಾಡು ಅಂತ ಹೇಳ್ತಾರೋ ಏನೋ ಗೊತ್ತಿಲ್ಲ. ಬರಬೇಕು ಅಂದ್ಕೊಳ್ತೀನಿ, ನನಗೆ ಬರೋಕ್ಕೆ ಆಗ್ತಿರಲ್ಲ. ಇವತ್ತು ಮೀರ್ಕೊಂಡು ಬಂದೆ. ಇಲ್ಲ ಅವರ ದೇಹ ಇಲ್ಲಿ ಮಣ್ಣಾಗಿದೆ, ಅವರ ಅಸ್ಥಿ ಇಲ್ಲಿದೆ, ಹೌದು. ಆ 25 ವರ್ಷ ನಾನು ಅವರೊಟ್ಟಿಗೆ, ಆ ದೇಹದೊಟ್ಟಿಗೆ ನಾನು ಬದುಕಿದ್ದೀನಲ್ವ. ಆತ್ಮಕ್ಕೆ ಸಾವಿಲ್ಲ, ಖಂಡಿತ ಹೌದು. ಆತ್ಮ ನಿಜವಾಗ್ಲೂ ನಮ್ಮ ಜೊತೆಗೆ ಇರ್ತಾರೆ. ಅವರ ದೇಹ ಮಣ್ಣಾದಂಥ ಈ ಜಾಗ ನನಗೆ ಯಾವತ್ತೂ ಕೂಡ ಅರಮನೆ, ದೇವ್ರ ಮನೆ ನನ್ನ ಪಾಲಿಗೆ. ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಅದು ನನಗೆ ಯಾವತ್ತೂ ಕೂಡ ಈ ಜಾಗ ನನಗೆ ತುಂಬ ವಿಶೇಷದಲ್ಲಿ ವಿಶೇಷ ಅಂತ ಅಂದ್ಕೊಳ್ತೀನಿ. ಏನೂ ಮಾಡಿಲ್ಲ ಇವತ್ತು, ನಾನು ಏನು ಮಾಡೋಕ್ಕೂ ಕೂಡ ನನಗೆ ಮನಸ್ಸಿಲ್ಲ. ನಿನ್ನೆಯಿಂದನೂ ಸಹ ನನ್ನ ಮನಸ್ಸು ತುಂಬ ಭಾರ ಅನ್ನಿಸ್ತಾ ಇದೆ. ಯಾವುದು ಕೂಡ ನನಗೆ ಇಂಟ್ರೆಸ್ಟ್ ಇಲ್ಲ. ನನಗೆ ಇದು ಬೇಕು ಅದು ಬೇಕು ಅನ್ನೋ ಥರನೂ ಇಲ್ಲ. ನಾವು ಏನು 25 ವರ್ಷ ಬದುಕಿದ್ವಿ, ಪ್ರತಿ ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತಾಗಲಿ, ಒಂದು ಬರ್ತ್ಡೇ ಅಂತ ಆಗಲಿ ತುಂಬ ವಿಶೇಷ. ನಮ್ಮ ಮನೆಯವರು ತುಂಬ ಸರ್ಪ್ರೈಸ್ ಕೊಡ್ತಿದ್ರು ನನಗೆ. ಏನಾದರೂ ಒಂದು ಸರ್ಪ್ರೈಸ್ ಅಂತೂ ಖಂಡಿತ ಇರ್ತಾಯಿತ್ತು. ಸರ್ಪ್ರೈಸ್ ಅಂದರೆ ನಿಮ್ಗೆ ಗೊತ್ತಲ್ವ, ನನಗೇನು ಗೊತ್ತಿಲ್ದಂಗೆ ಮಾಡ್ತಾಯಿದ್ರು. ಪ್ರತಿ ಸಲನೂ ಇರ್ತಾಯಿತ್ತು. ತುಂಬ ಸಂತೋಷದಿಂದ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಅದನ್ನು ನೆನೆಸ್ಕೊಂಡೇ ಬದುಕು ಇನ್ಮೇಲೆ ಅದೇ ನೆನಪು ನನ್ನ ಬದುಕಿನಲ್ಲಿ ಅಂತ ಅಂದ್ಕೊಳ್ತೀನಿ. ಏನೂ ಕೂಡ ಮಾಡೋಕ್ಕಾಗಿಲ್ಲ. ಅವ್ರಿಗೆ ಇಷ್ಟವಾದದ್ದು ಏನೇನಿದೆಯೋ ಏನಾದರೂ ಒಂದು ಮಾಡಬೇಕು, ಆಗಲಿಲ್ಲ ಮನಸ್ಸು ನನಗೆ. ಜಾಮೂನು ಅವ್ರಿಗೆ ನಾನು ಜಾಸ್ತಿ ವೆಡ್ಡಿಂಗ್ ಆ್ಯನಿವರ್ಸರಿಲಿ ಬೆಳಗಿನ ಸಮಯ ಜಾಮೂನು ಮಾಡ್ತಾಯಿದ್ದೆ. ಜಾಮೂನು ಅವ್ರಿಗೆ ನನ್ನ ಕೈಯಾರ ತಿನ್ನಿಸಿ ನಾನು ಆಫೀಸಿಗೆ ಕಳಿಸ್ಕೊಡ್ತಾಯಿದ್ದೆ. ಜಾಮೂನು, ಸ್ವೀಟ್ ಐಟಮ್ಸು. ನಾನ್ ವೆಜ್ ತಿನ್ನೋ ದಿನ ನಾನ್ ವೆಜ್ ಅಡುಗೆ ಏನಾದ್ರು ಮಾಡ್ತಾಯಿದ್ದೆ. ಸ್ವೀಟ್ ಅಡುಗೆ ದಿನ ಅಂತೂ ಏನಾದರೂ ಸಿಹಿ ಅಡುಗೆ ಅಂತ ಇರ್ತಾಯಿತ್ತು. ಬೆಳಗಿನ ಸಮಯನೇ ಅವ್ರ ಆಫೀಸ್ಗೆ ಹೋಗೋಕ್ಕೆ ಮುಂಚೆನೇ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಹಬ್ಬದ ಅಡುಗೆ ಥರ ಇರ್ತಾಯಿತ್ತು. ಬೆಳಗಿನ ಸಮಯನೇ ಮಾಡಿಬಿಡ್ತಾಯಿದ್ದೆ. ಸಂಜೆ ಅಂತೂ ನನಗೆ ಫುಲ್ ರೆಸ್ಟು. ಹೊರಗಡೆ ಕರ್ಕೊಂಡು ಹೋಗೋರು, ಇಷ್ಟವಾದದ್ದನ್ನು ತಿನ್ನಿಸ್ಕೊಂಡು ಏನು ಬೇಕು ಅದನ್ನು ಕೊಡಿಸ್ಕೊಂಡು ಕರ್ಕೊಂಬರ್ತಿದ್ರು. ಒಂದೊಂದು ಸರ್ಪ್ರೈಸ್ ಕೊಡೋರು, ತುಂಬ ಖುಷಿ ಕೊಡೋದು ನನ್ನ ಮನಸ್ಸಿಗೆ. ಏನು ಕೂಡ ನಾನು ಈ ಸಲ ಮಾಡಿಲ್ಲ, ಮನೇಲಿ ಏನೂ ಮಾಡಿಲ್ಲ. ನಾನು ಬೇಕ್ರಿಲಿ ಒಂದು ಕಡೆ ಜಾಮೂನು ತುಂಬ ಚೆನ್ನಾಗಿ ಸಿಗುತ್ತೆ, ಅಲ್ಲಿ ಜಾಮೂನು ತುಂಬ ಇಷ್ಟ ಅಂತ ಅವ್ರಿಗೆ ತಗೊಬಂದಿಟ್ಟು ಪೂಜೆ ಮಾಡಿದ್ದೀನಿ. ತುಂಬ ಸರಳವಾಗಿ ಅವ್ರದ್ದೊಂದು ಸಮಾಧಿ ಸ್ಪರ್ಶ ಮಾಡಬೇಕಿತ್ತು ನಾನು, ಅದಕ್ಕೋಸ್ಕರ ಬಂದೆ. ತುಂಬ ಜನಕ್ಕೆ ನನ್ನ ಈ ಚಾನಲ್ ಹೊಸದಿರೋದ್ರಿಂದ ಇವ್ರು ಯಾರು ಏನು ಅಂತ ಕೆಲವ್ರಿಗೆ ಗೊತ್ತಿರಲ್ಲ. ಅದನ್ನು ಕೂಡ ನೀವೇನಾದರೂ ಬೇಕು ಅಂದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ನಮ್ಮ ಮನೆಯವ್ರಿಗೆ ಏನಾಯಿತು, ಅವ್ರು ಯಾವ ರೀತಿ ಅಗಲಿಕೆ ಆದರೂ ನನ್ನಿಂದ ಅನ್ನೋದು ಕೂಡ ಬೇಕು ಅಂದರೆ ನಾನು ವಿಡಿಯೋ ಮೂಲಕ ತಿಳಿಸ್ತೀನಿ. ಆದರೂ ನಾನು ಯಾವತ್ತೂ ಕೂಡ ನನ್ನ ಹೃದಯದ ತುಂಬ, ನನ್ನ ಉಸಿರಿನ ತುಂಬ ಅವ್ರನ್ನ ನಾನು ಇಟ್ಕೊಂಡು ಪೂಜಿಸ್ತೀನಿ, ಆರಾಧಿಸ್ತೀನಿ. ಅವ್ರು ಯಾವತ್ತೂ ನನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ, ಜೊತೆಗೆ ಇದ್ದಾರೆ. ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಾನು ಒಟ್ಟಿಗೆ ಇದ್ದು ನನಗೆ ಕೆಲಸ ಮಾಡಿಕೊಡ್ತಿದ್ದಾರೆ. ದೈಹಿಕವಾಗಿ ನನ್ನ ಜೊತೆ ಇಲ್ಲ ಅಂದರೂ ಸಹ ಮಾನಸಿಕವಾಗಿ ನನ್ನ ಜೊತೆ ಇದ್ದಾರೆ. ಆ ನಂಬಿಕೆಯಲ್ಲೇ ನಾನು ಬದುಕ್ತಾ ಇದ್ದೀನಿ. ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ನಾನು ಯಾವತ್ತೂ ಕೂಡ ವಿಧವೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ, ಅದು ಯಾವತ್ತೂ ಅಂದ್ಕೊಳ್ಳೋದಿಲ್ಲ ನಾನು. ಏಕೆಂದರೆ ಅವ್ರನ್ನ ಅಷ್ಟು ಆರಾಧಿಸ್ತಾ ಇದ್ದೀನಲ್ವ, ಅವ್ರು ನನ್ನ ಮನಸ್ಸು ತುಂಬ ಇದ್ದಾರೆ. ನಾನು ಯಾಕೆ ಅನ್ಕೋಬೇಕಲ್ವ. ಈಗಲೂ ಕುಂಕುಮ ಹಚ್ಚಿದ್ದೀನಿ. ನಾನೇನು ಕೂಡ ಏನು ಮುತ್ತೈದೆತನದ ಸಂಕೇತ, ಹೆಣ್ಮಕ್ಳು ಏನು ಆಗ್ತೀವೋ ಅದು ಯಾವುದೂ ನಾನು ತೆಗೆಯೋದಿಲ್ಲ. ನನ್ನ ದೇಹದ ಉಸಿರಿರೋವರೆಗೂ ನನ್ನ ಜೊತೆನೇ ಇರ್ತಾರೆ. ನಾನು ಮಣ್ಣಾಗಿ ಇವ್ರ ಪಕ್ಕ ಬರೋವರೆಗೂ ನಾನು ಅದನ್ನು ಅನುಭವಿಸ್ತಾ, ಅದನ್ನು ನನ್ನ ಜೊತೆ ಜೀವಿಸ್ತಾನೆ ಹೋಗ್ತೀನಿ ನಾನು. ಆದರೆ ನಾನು ಕಳ್ಕೊಂಡಿರುವಂಥ ವ್ಯಕ್ತಿ ತುಂಬ ವಿಶೇಷವಾದ ವ್ಯಕ್ತಿ, ತುಂಬ ಒಳ್ಳೆಯ ವ್ಯಕ್ತಿ, ತುಂಬ ಮಾನವೀಯತೆ ಇದ್ದಂಥ ವ್ಯಕ್ತಿ. ನನ್ನನ್ನಾಗಲಿ ಮಕ್ಕಳನ್ನಾಗಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಯಿದ್ರು. ಎಲ್ಲಿ ನೊಂದ್ಕೊಳ್ತಾರೋ ಯಾವುದೇ ವಿಷಯದಲ್ಲೂ ಸಹ ನೋವು ಪಡಬಾರ್ದು ನಾವು, ಆ ರೀತಿ ನೋಡ್ಕೊಳ್ತಿದ್ರು. ನಮ್ಮನ್ನು ಬಿಟ್ಟು ಕೂಡ ಸಂಬಂಧದಲ್ಲೂ ಅಷ್ಟೇ ಯಾರಿಗೂ ನೋಗೋ ಥರ ಮಾತಾಡ್ತಿರ್ಲಿಲ್ಲ. ಎಲ್ಲರನ್ನೂ ಇಷ್ಟಪಡೋರು, ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಮಾತಾಡಿಸೋರು. ಯಾವ ಭೇದ ಭಾವ ಅಂತ ಅವರಲ್ಲಿ ಇರಲಿಲ್ಲ. ಇಂಥವ್ರನ್ನ ಇಷ್ಟು ಬೇಗ ನಾನು ಕಳ್ಕೊತೀನಿ ಅಂತ ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ವಿಧಿ ಗೊತ್ತಿಲ್ಲ, ಭಗವಂತ ನಮ್ಮನ್ನು ಭೂಮಿ ಮೇಲೆ ಇಷ್ಟು ದಿನ ಇದ್ದು ಈ ಕೆಲಸ ನಿರ್ವಹಣೆ ಮಾಡಿ ನೀನು ಬಾ ಅಂತ ಕಳಿಸ್ಕೊಟ್ಟಿರ್ತಾರೆ.
ಸಮಯ ಒಂದು ಸೆಕೆಂಡು ಹೆಚ್ಚಿಗೆ ಬಿಡೋದಿಲ್ಲ ಭಗವಂತ. ಅವರು ಕ್ಷಣ, ಆ ಉಸಿರು ನಿಂತ ಕ್ಷಣ ಬರೀ 2 ನಿಮಿಷ. ಹೇಗೆ ಅಂತ ಹೇಳಿದ್ರೆ, ಹೀಗೆ ವಾಲ್ಬಿಟ್ರು, ಒಂದು ಒದ್ದಾಡಿಲ್ಲ, ಒಂದೇನು ನೋವು ಸಂಕಟ ಏನೂ ಪಟ್ಟಿಲ್ಲ, ಸುಖವಾಗಿ ಉಸಿರು ಅವ್ರ ದೇಹದಿಂದ ಪರಮಾತ್ಮನಲ್ಲಿ ಲೀನ ಆಯಿತು ಅಂತ ಅಂದ್ಕೊಳ್ತೀನಿ. ಆದರೆ ದೇಹ ಮಣ್ಣಲ್ಲಾಗಿದೆ, ಮಣ್ಣಲ್ಲಿ ಮಣ್ಣು ಆಗೋಗಿದೆ, ಒಳಗಡೆ ಇದ್ದಾರೆ ಅವ್ರ ಅಸ್ಥಿ ಒಳಗಡೆ. ಮೊಬೈಲು ಇದು ಟ್ರೈಪ್ಯಾಡ್ ಒಳ್ಳಾಡ್ತಾ ಇದೆ, ಬಿದ್ದೋಗೋ ಥರ. ಮಣ್ಣಲ್ಲಿ ಮಣ್ಣು ಆಗಿರಬಹುದು, ಅಸ್ಥಿ ಅವರು ಇಲ್ಲೇ ಇದೆ, ಶಾಶ್ವತವಾಗಿ ಇಲ್ಲೇ ಇರ್ತಾರೆ. ಅವ್ರ ಆತ್ಮ ನಮ್ಮೊಟ್ಟಿಗೆ ಇರುತ್ತೆ. ಇನ್ನೇನೋ ವರ್ಷದ್ದು ಕಾರ್ಯ ಬರುತ್ತೆ, ಆಗಲೂ ಕೂಡ ಒಂದು ವಿಶೇಷವಾದ ಒಂದು ಸಾರ್ಥಕ ಕಾರ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಭಗವಂತ ಹೇಗೆ ನಡೆಸ್ಕೊಡ್ತಾರೋ ನನಗೆ ಗೊತ್ತಿಲ್ಲ. ಆ ದಿನ ಈ ವರ್ಷ ಪೂರ್ತಿ ನಾನು ಯಾವುದೂ ಕೂಡ ಆಚರಣೆ ಮಾಡಲ್ಲ. ವರ್ಷದ ನಂತರ ಸಾರ್ಥಕವಾಗಿ ಒಂದು ಕಾರ್ಯ ಮಾಡಬೇಕು, ಅವ್ರ ಹೆಸರಲ್ಲಿ ಒಂದು ಒಳ್ಳೆ ಕೆಲಸನ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ವರ್ಷ ಆಗೋವರೆಗೂ ಕೂಡ ನಾನು ಯಾವುದೂ ಕೂಡ ಮಾಡೋಕ್ಕಾಗ್ತಿಲ್ಲ. 8ನೇ ತಿಂಗಳು, ಇನ್ನು 4 ತಿಂಗಳು ಇದೆ ಬಾಕಿ. ಆ ದಿನ ತುಂಬ ವಿಶೇಷವಾಗಿ ಬಂದ್ಬಿಟ್ಟಿದೆ, ಹೇಳ್ಕೊಳಕ್ಕಾಗಲ್ಲ. ಸಂಕಟದ ಜೊತೆಗೆ ಸಡಗರ ಏನೋ ಅಂತಾರಲ್ಲ, ಆ ರೀತಿ ಇದೆ, ಗೊತ್ತಿಲ್ಲ, ಈ ರೀತಿ ಇದೆ. ಇವತ್ತು ನಮ್ಮ 26ನೇ ವರ್ಷ ಬಂದು ಒಂದು ಸಿಂಪಲ್ಲಾಗಿ ನನ್ನ ಗಂಡನ, ನನ್ನ ಪತಿ ದೇವರ ಒಂದು ಆಶೀರ್ವಾದ ತಗೊಂಡಿದ್ದೀನಿ. ನಾನು ಯಾವಾಗಲೂ ಪೂರ್ವ ಸುಮಂಗಲಿ ಆಗಿದ್ದರೂ ಸಹ ದೀರ್ಘ ಸುಮಂಗಲಿಯಾಗೇ ಇರ್ತೀನಿ. ಅವ್ರು ನನ್ನ ಜೊತೆಗೆ ಯಾವಾಗಲೂ ಇರ್ತಾರೆ. ನಾನು ಪರಮಾತ್ಮನಿಗೆ, ಗುರುವಿಗೆ ಹತ್ತಿರವಾಗೇ ಇರ್ತೀನಿ. ನನ್ನ ಮನಸ್ಸು ಶುದ್ಧವಾಗಿದೆ, ಅವರೆಲ್ಲೂ ಹೋಗಿಲ್ಲ. ಅವರ ಹೆಸರಿನೊಂದಿಗೆ ಬದುಕ್ತೀನಿ, ಅವರ ಆಶೀರ್ವಾದದೊಂದಿಗೆ ಎಲ್ಲ ಕೆಲಸದಲ್ಲೂ ಯಶಸ್ಸನ್ನು ಗಳಿಸ್ತೀನಿ. ನನ್ನ ಮಕ್ಕಳ ಭವಿಷ್ಯನ ಒಂದು ಉಜ್ವಲವಾಗಿ ಕಟ್ಟುವಂಥದ್ದನ್ನು ನನ್ನ ಗಂಡ ನನಗೆ ದಾರಿ ತೋರಿಸ್ತಾರೆ. ಅದ್ರ ಜೊತೆಗೆ ನಮ್ಮ ತಂದೆನೂ ಕೂಡ ನಾನು ನೆನಪು ಮಾಡ್ಕೊಳ್ತೀನಿ. ಜೊತೆಗೆ ಇಲ್ಲಿ ಪಕ್ಕನೇ ನಮ್ಮ ಮನೆಯವರ ತಂದೆ, ನಿಮ್ಗೊಂದು ಸಲ ತೋರಿಸ್ತೀನಿ, ಪಕ್ಕನೇ ಇದ್ದಾರೆ ನಮ್ಮ ಮನೆಯವರ ತಂದೆ ಕೂಡ. ಅವರು ಕೂಡ ಇಲ್ಲೇ ಸಮಾಧಿ ಮಾಡಿರೋದು. ಇಲ್ಲಿ ಅಕ್ಕಪಕ್ಕ ಎಲ್ಲ ಸಂಬಂಧಿಕರೇ ಇರುವಂಥವ್ರು. ಇದೇನು ಇಲ್ಲಿ ಚಿರನಿದ್ರೆಯಲ್ಲಿ ಎಲ್ಲ ಮಲಗಿದ್ದಾರೆ ನೋಡಿ, ಎಲ್ಲ ಸ್ವಂತದವರೇ, ಅಣ್ಣ ತಮ್ಮದಿರು, ಈ ರೀತಿ ಎಲ್ಲರೂ ಕೂಡ. ಜಾಕಿ ಈ ರೀತಿ ಇದೆ. ವಿಡಿಯೋ ತುಂಬ ಲೆಂತಿ ಆಗ್ತಾ ಇದೆ, ಏಕೆಂದರೆ ಸುಮಾರು ದಿನ ಆಯಿತು ನಾನು ಇಲ್ಲಿ ಬಂದಿಲ್ಲ. ಎಲ್ಲರೂ ಮನೇಲೇ ಪೂಜೆ ಮಾಡು, ಮನೇಲೇ ಪೂಜೆ ಮಾಡು ಅಂತ ಹೇಳ್ತಾನೆ ಇರೋರು. ನಾನು ಭಯ ಪಡಲ್ಲ, ಸ್ಮಶಾನ ಅಂತ ಖಂಡಿತ ಭಯ ಪಡೋದೇ ಇಲ್ಲ. ಪರಮೇಶ್ವರ ನೆಲೆಸಿರುವಂಥ ಜಾಗ ಅಂತ ಅಂದ್ಕೊಳ್ತೀನಿ. ನಾವು ಧೈರ್ಯವಾಗಿದ್ದಾಗ ನಿಜವಾಗ್ಲೂ ಪ್ರಶಾಂತತೆ, ಏಕಾಗ್ರತೆ ಅಂತಂದರೆ ಈ ಜಾಗನೇ ನಾನು ಅಂದ್ಕೊಳ್ಳೋದು ಅಲ್ವಾ. ಅದರಿಂದ ಇವತ್ತು ಸಿಂಪಲ್ಲಾಗಿ ನಮ್ಮ ಮನೆಯವರ ಪೂಜೆ ಮುಗಿಸಿದ್ದೀನಿ. ನೀವು ನಮ್ಮ ಮನೆಯವ್ರಿಗೆ ಏನಾಯಿತು, ಏನು ಅಕ್ಕ, ನಿಮ್ಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ಗೆ ಬಂದು ನಿಮ್ಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ಒಂದು ವಿಡಿಯೋ ಹಾಕ್ತೀನಿ. ಹೆಣ್ಮಕ್ಳು ಧೈರ್ಯವಾಗಿರೋಣ. ಆದರೆ ಒಂದು ಸಮಾಜಕ್ಕೆ ಹೇಳುವಂಥದ್ದು, ತಿರಸ್ಕಾರ ಭಾವನೆಯಲ್ಲಿ ನೋಡಬೇಡಿ. ಗಂಡ ತೀರ್ಕೊಂಡ ತಕ್ಷಣ ಆ ಹೆಣ್ಣುಮಗಳನ್ನ ಒಲವಾರ್ತನ ಮಾಡುವಂಥದ್ದು, ವಿಧವೆ ಪಟ್ಟ ಕಟ್ಟಿ ಆಕೆನ ಒಂದು ಹೇಗೆ ಅಂತ ಹೇಳಿದ್ರೆ ಒಂದು ಬದಿಗೆ ತಳ್ಳುವಂಥದ್ದನ್ನು ಯಾರೂ ಮಾಡಬೇಡಿ, ಆಯಿತಾ. ಆಕೆಯ ಹುಟ್ಟಿನೊಂದಿಗೆ ಬರುವಂಥ ಸುಮಂಗಲಿತನ, ಪ್ರತಿಯೊಂದು ಕುಂಕುಮ, ಬಳೆ, ಹೂವು ಎಲ್ಲ ನಮ್ಮ ಹುಟ್ಟಿನಿಂದ ನಮ್ಮ ತೊಟ್ಟಿಲಿಗೆ ಶಾಸ್ತ್ರ ಮಾಡ್ತಾರೆ ನೋಡಿ, ನಮ್ಮನ್ನ ತೊಟ್ಲಿಗೆ ಹಾಕ್ತಾರೆ ನೋಡಿ, ಆವಾಗಲೇ ಬರುತ್ತೆ. ಮದುವೆ ಆಗ್ತೀವಲ್ವ, ಹಾಗೆ ಬರುವಂಥದ್ದು ತಾಳಿ, ಕಾಲುಂಗುರ. ನಾವು ಪ್ರೀತಿಸ್ತಾ ಇದ್ದೀವಿ, ಅವರು ತೀರೋಗಿದ್ದಾರೆ, ಸತ್ತೋಗಿದ್ದಾರೆ ಅಂತ ಹೇಳಬಹುದು. ಅವರು ಯಾವತ್ತೂ ನಮ್ಮ ದೇಹದಲ್ಲಿ, ನಮ್ಮ ಉಸಿರಿನಲ್ಲಿ ಇರ್ತಾರೆ ಎಂದಾಗ ಅದನ್ನು ಕೂಡ ನಾನು ತೆಗಿಯೋದಿಲ್ಲ, ಕಾಲುಂಗುರನೂ ಕೂಡ ತೆಗಿಯೋದಿಲ್ಲ. ನನ್ನೊಟ್ಟಿಗೆ ಇರ್ತಾರೆ. ನಾನು ಯಾವಾಗಲೂ ಸುಮಂಗಲಿ ಅಂತಲೇ ಭಾವಿಸ್ತೀನಿ. ಬೇರೆಯವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಭಗವಂತ ಏನು ನಮಗೆ ಅನುಗ್ರಹ ಮಾಡ್ತಾರೋ ಅವರ ದಾರಿಲಿ ಹೋಗ್ತೀನಿ. ಭಗವಂತ ಎಂದು ಭೇದ ಭಾವ ಮಾಡೋದಿಲ್ಲ. ಕೆಲವು ಮನುಷ್ಯರಷ್ಟೇ, ಅವರು ಚೇಂಜ್ ಆಗಬೇಕು ಅಷ್ಟೇ ಹೇಳುವಂಥದ್ದು. ಇಷ್ಟ ಆಗಿತ್ತು. ಇವತ್ತು ಪೂಜೆ ಮುಗಿಸಿದ್ದೀನಿ. ನಮ್ಮ ಮನೆಯವ್ರ ಹೆಸರಲ್ಲಿ ಒಂದಿಬ್ಬರಿಗಾದರೂ ಸಹ ಒಂದು ಊಟ ಕೊಟ್ಟು ಇವತ್ತು ಮನೆಗೆ ನಾನು ಹೋಗ್ತೀನಿ. ವರ್ಷದ ಒಂದು ಶ್ರಾದ್ದದ ದಿನ ಒಂದು ವಿಶೇಷ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಭಗವಂತ ಹೇಗೆ ನಡೆಸ್ತಾರೋ, ಇವರು ನನ್ನನ್ನು ಹೇಗೆ ಕರ್ಕೊಂಡು ಹೋಗ್ತಾರೋ, ಹೋಗೋಣ ಅಲ್ವಾ. ಇದಾಗಿತ್ತು ಇವತ್ತಿನ ಪೂಜೆ. ಇನ್ನೂ ಸ್ವಲ್ಪ ತುಂಬ ಮಾತಾಡಬೇಕು ಅನ್ನಿಸ್ತಾ ಇದೆ. ವಿಡಿಯೋ ಲೆಂತಿ ಆಗುತ್ತೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ, ನಿಮ್ಮೆಲ್ಲರ ಒಂದು ಪ್ರೀತಿ,
ಕಮೆಂಟು ಲೈಕು ಎಲ್ಲ ಈ ವಿಡಿಯೋದಲ್ಲಿ ಇರುತ್ತೆ ಅಂತ ಗೊತ್ತು. ಅಕ್ಕ ನೀವು ಅಳಬೇಡಿ, ಕಣ್ಣೀರು ಹಾಕ್ಬೇಡಿ, ನೀವು ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳುವಂಥ ಕಮೆಂಟನ್ನು ನಾನು ತುಂಬ ನೋಡಿದ್ದೀನಿ. ಆ ಒಂದು ಕಮೆಂಟ್ಗಳಿಂದನೇ ನಾನು ಯಾವಾಗಲೂ ಕೂಡ ಸ್ಟ್ರಾಂಗ್ ಆಗೋದು. ಬರ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.